ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕವಿತಾ ದಿನಕರ್, ಕವಿದಿನ್ ಮೆಲೋಡೀಸ್ ಫ್ರಾಮ್ ಪುತ್ತೂರು. ತುಂಬ ಟೈಮ್ ಆಯಿತು ಲೈವಿಗೆ ಬರೋದೆ. ಹಾಗೆ ಸ್ವಲ್ಪ ನನ್ನದೊಂದು ಸಣ್ಣ ಗಾರ್ಡನ್ ಉಂಟು, ಅದನ್ನು ನಿಮಗೆ ತೋರಿಸುವ ಅಂತ ಇವತ್ತು ಬಂದೆ. ಸ್ವಲ್ಪ ಬೋರ್ ಆಯಿತು ಮನೆಯಲ್ಲಿ, ಹಾಗೆ ಸ್ವಲ್ಪ ಇವತ್ತು ಗಿಡಗಳ ಕೆಲಸ ಚಾಕರಿ ಮಾಡಿದ್ದು. ಸೊ ನೋಡಿ, ಇದೊಂದು ಗಾರ್ಡನ್, ಸಣ್ಣ ಕೆಂಪಿನ ಗಿಡ, ಅದರೊಟ್ಟಿಗೆ ಒಂದಷ್ಟು ತರಕಾರಿ ಕೂಡ ಮಾಡಿದ್ದೇನೆ ನಾನು. ನೋಡಿ, ಇದು ಟೊಮೆಟೊದು ಬೀಜ ಹಾಕಿದ್ದೆ, ಹಾಗೆ ಸ್ವಲ್ಪ ಬಂದಿದೆ, ಇನ್ನೂ ಸ್ವಲ್ಪ ಆಚೆ ಕಡೆ ಇದೆ, ತೋರಿಸ್ತೇನೆ ನಾನು. ಆಮೇಲೆ ಅರಿವೆದ್ದು ಕೂಡ ನೋಡಿ ಸ್ವಲ್ಪ ಹಾಕಿದ್ದೇನೆ, ಅದು ಕೂಡ ಒಳ್ಳೆ ಬಂದಿದೆ. ಒಂದಷ್ಟು ಸ್ವಲ್ಪ ಆಚೆ ಹಾಕಿದ್ದೇನೆ. ಮತ್ತು ಇದು ಗಾರ್ಡನ್, ಇದಕ್ಕೆ ಸ್ನೇಕ್ ಗಿಡ ಅಂತ ಹೇಳ್ತಾರಂತೆ, ಅದು ಕೂಡ ಒಂದು ಸ್ವಲ್ಪ ಅದರಲ್ಲಿ, ಅದಂದರೆ ಪಾಟಲ್ಲಿ ತುಂಬ ಆಗಿ ಪಾಟ್ ಬಿಚ್ಚಿಯಾಗಿತ್ತು, ಅದಕ್ಕೆ ತೆಗೆದು ನಾನು ಅದನ್ನು ಲೈನಲ್ಲಿ ನೆಟ್ಟೆ. ಆಮೇಲೆ ನೋಡಿ, ಸ್ವಲ್ಪ ಗಾರ್ಡನ್ ನನ್ನ ಹತ್ರ ಸ್ವಲ್ಪ ಇತ್ತು, ಅದನ್ನು ಒಂದು ಚಟ್ಟಿಯಲ್ಲೆಲ್ಲ ಹಾಕಿ ಮನೆಯ ಮುಂದೆ ಸ್ವಲ್ಪ ಅಲಂಕಾರಕ್ಕಾಗಿ ಮಾಡಿದ್ದೇನೆ ನೋಡಿ. ಹಾಗೆ ಮತ್ತು ಇಲ್ಲಿ ಒಂದು ಸ್ವಲ್ಪ ಗಿಡ, ಅದೆಲ್ಲ ಗಾರ್ಡನ್ ನೋಡಿ. ಅದರಲ್ಲಿ ಒಂದು ಹೂ ನೋಡಿ, ಈ ಥರ ಹೂ ನೋಡಿ, ಇದು ಒಂದು ಕೂಡ ಗಾರ್ಡನ್. ಆಮೇಲೆ ಇದು ನನ್ನ ಜರ್ಮನ್ ಶೆಫರ್ಡ್ ಡಾಗ್ ಇತ್ತು ನನ್ನಲ್ಲಿ, ಅದು ಈಗಿಲ್ಲ, ತೀರಿ ಹೋಗಿದೆ. ಅದರ ನೆನಪಿಗೋಸ್ಕರ ಅದರ ಗೂಡನ್ನು ನಾನು ತೆಗೀಲಿಲ್ಲ. ಹಾಗೆ ಇಲ್ಲಿ ಕೂಡ ಸ್ವಲ್ಪ ನೋಡಿ, ಅದು ಎಂತ ಹೇಳ್ತಾರೆ, ಪುಚ್ಚಬೀಲ ಅಂತ ಹೇಳ್ತಾರಲ್ಲ, ಆ ಗಿಡ ಅದೊಂದು ನೆಟ್ಟಿದೆ. ಆಮೇಲೆ ಇದು ಸ್ವಲ್ಪ ಗಾರ್ಡನ್, ಅದೇ ಆ ಟೈಪಿದ್ದು ಗಿಡಗಳೆಲ್ಲ. ತರಕಾರಿ ಕೂಡ ಸ್ವಲ್ಪ ಮಾಡಿದ್ದೇನೆ. ಇದೆಲ್ಲ ಕೂತ್ಕೊಂಡು ಸುಮ್ಮನೆ ಬೋರ್ ಆಗ್ತದಲ್ವ, ಹಾಗೆ ಸ್ವಲ್ಪ ಅದಕ್ಕೆ ಮಣ್ಣು ಮಾತ್ರ ಇಲ್ಲಿ ಅಷ್ಟು ಒಳ್ಳೆ ಇರಲಿಲ್ಲ, ಸ್ವಲ್ಪ ಹೊರಗಿಂದ ಮಣ್ಣು ತಗೊಂಡು ಬಂದು ಹಾಕಿ ಸ್ವಲ್ಪ ಸಣ್ಣಗೆ ಗಾರ್ಡನ್ ಮಾಡಿದ್ದು. ಅದಿನ್ನೂ ಸ್ವಲ್ಪ ಮಳೆ ಬರುವಾಗೆಲ್ಲ ತುಂಬ ಚೆನ್ನಾಗಿ ಆಗ್ತದೆ ನೋಡಿ. ಹಾಗೆ ಇದು ಒಂದು ಪಾಟಲ್ಲಿ ಹಾಕಿ, ಇದರಲ್ಲಿ ನಾನು ಚಟ್ಟಿ, ಒಂದು ದೊಡ್ಡ ಚಟ್ಟಿ ಬರ್ತದೆ ನೋಡಿ, ಅದರಲ್ಲಿ ಹಾಕಿದೆ, ಅದರಲ್ಲಿ ಒಂದು ಹೂ ಕೂಡ ಬಿಟ್ಟಿದೆ. ಹಾಗೆ ಆಮೇಲೆ ಕೇಪಳ ಹೂ ಸಹ ನೋಡಿ, ತುಂಬ ಕೇಪಳ ಹೂ ಸಹ ಉಂಟು ಇಲ್ಲಿ ಸಣ್ಣಗೆ. ಮತ್ತು ಇದೊಂದು ಮಾವಿನದು, ಒಳ್ಳೆ ಜಾತಿಯ ಮಾವಿನದು ಸಸಿ. ಆಮೇಲೆ ಇದೊಂದು ಹೂವಿನ ಗಿಡ, ಇದೊಂದು ಸಣ್ಣಗೆ ಒಂದು ತುಳಸಿಯ ಒಂದು ಆಚೆಗೆ ಒಂದು ಈಚೆಗೆ ಒಂದು ಹಾಕಿ ಮಾಡಿದ್ದೇನೆ ನಾನು. ಆಮೇಲೆ ನಿಂಬೆ ಹಣ್ಣಿನದ್ದು ಸ್ವಲ್ಪ ಸಣ್ಣ ಗಿಡ, ನಮ್ಮಲ್ಲಿರುವುದು ಖಾಲಿ 9 ಸೆನ್ಸ್ ಜಾಗ, 9 ಸೆನ್ಸ್ ಜಾಗದಲ್ಲಿ ಏನಾದರೂ ಒಂದು ಮಾಡಬೇಕಲ್ವ, ಹಾಗೆ ಮಾಡಿದ್ದು. ಮತ್ತು ಇಲ್ಲಿ ನೋಡಿ ತಾವರೆ ಫಸ್ಟಿಗೆ ನಾನು ಸಣ್ಣ ಚಟ್ಟಿಯಲ್ಲಿ ಮಾಡಿದ್ದು, ಅದು ತುಂಬ ತುಂಬಿ ಹೋಗಿತ್ತು. ಹಾಗೆ ಅದಕ್ಕೆ ನಾನು ಮತ್ತೆ ನನ್ನ ಹಸ್ಬೆಂಡಲ್ಲಿ ಅದಕ್ಕೆ ದೊಡ್ಡ ಒಂದು ಚಟ್ಟಿ ಮಾಡಿಸಿ ತರಿಸ್ಲಿಕ್ಕೆ ಹೇಳಿದೆ. ಹಾಗೆ ಒಂದು 2 ಚಟ್ಟಿ ಮಾಡಿ ತಂದು ಅದರಲ್ಲಿ ಹಾಕಿದ್ದೇವೆ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಹಾಗೆ ಒಳ್ಳೆ ಮೆಣಸಿದ್ದು, ತುಂಬ ಒಳ್ಳೆ ಮೆಣಸಿದ್ದೆಲ್ಲ ಬಳ್ಳಿ ಹೋಗಿದೆ. ಹಾಗೆ ಇದು ಜೇನು ಸಾಕುವಂಥ ಒಂದು ಬಾಕ್ಸ್ ಇಲ್ಲಿದೆ, ಇನ್ನೊಂದು ಹಿಂದುಗಡೆ ಇದೆ ಮನೆಯದ್ದು. ಮತ್ತು ದೊಡ್ಡ ಮಲ್ಲಿಗೆಯದ್ದು ಒಂದು, ಅದು ಕೂಡ ತುಂಬ ಹರಡಿದೆ ಮನೆಯ ಸುತ್ತ. ಹಾಗೆ ಇಲ್ಲಿ ಕೊರೋನಾ ಟೈಮಲ್ಲಿ ಇದು ನೋಡಿ, ಕೋಳಿಯ ಗೂಡು. ಕೊರೋನಾ ಟೈಮಲ್ಲಿ ನಾನು ಕೋಳಿ ಸಾಕ್ತಾಯಿದ್ದೆ, ಒಂದು ಹುಂಜ ಮತ್ತು ಹೆಂಟೆ ಇತ್ತು, ಅದನ್ನು ಸಾಕ್ತಾಯಿದ್ದೆ. ಅದು ಈಗಿಲ್ಲ, ಅದು ದೊಡ್ಡದಾಗಿ ಟೈಮ್ ಆಯಿತು ತುಂಬ. ಮತ್ತು ಒಗ್ಗರಣೆ ಸೊಪ್ಪಿನ ಗಿಡ ತುಂಬ ಆಗಿದೆ ನೋಡಿ, ಒಗ್ಗರಣೆ ಸೊಪ್ಪಿನ ಗಿಡ ಅಂತೂ ತುಂಬ ಆಗಿದೆ, ತುಂಬ ಇಡೀ ಫುಲ್ಲು ನೋಡಿ, ಎಲ್ಲ ಕಡೆಯಲ್ಲಿದೆ. ಮತ್ತು ಇಲ್ಲಿ ಸ್ವಲ್ಪ ಟೊಮೆಟೊ ಗಿಡ ಹಾಕಿದ್ದೇನೆ, ಟೊಮೆಟೊ ಗಿಡ ತುಂಬ ಆಗಿದೆ, ಅಲ್ಲಲ್ಲಿ ಇಟ್ಟಿದ್ದೇನೆ ನಾನು. ಮತ್ತು ಇದು ಸ್ವಲ್ಪ ದೊಡ್ಡದಾಗಿದೆ, ಬೆಳೆದಿದೆ ಸ್ವಲ್ಪ ಹೆಸರು. ಹಾಗೆ ಇದು ಸ್ವಲ್ಪ ನಮ್ಮಲ್ಲೇ ಒಂದು 2 ಅಡಿಕೆ ಗಿಡ ಇದೆ, ಅದರಲ್ಲಿ ಸ್ವಲ್ಪ ಹೆಕ್ಕಿ ಸ್ವಲ್ಪ ಒಣಗಲಿಕ್ಕೆ ಇಟ್ಟಿದ್ದೇನೆ. ಹಾಗೆ ನೋಡಿ, ಇಲ್ಲಿ ಸ್ವಲ್ಪ ಟೊಮೆಟೊ ಮತ್ತು ಸ್ವಲ್ಪ ಅರಿವೆದು ಮತ್ತು ಪುದೀನದ್ದು ನೋಡಿ, ಪುದೀನದ್ದು ಕೂಡ ಸ್ವಲ್ಪ ಬಂದಿದೆ. ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ಅದರ ಎಡೆಯಲ್ಲಿ ಇಳುತ್ತಾ ಉಂಟು, ಅದರದ್ದು ಬೀಜ ಹಾಕಿದ್ದೆ ಮೆಂತ್ಯದ್ದು. ಮತ್ತು ಇದು ಸ್ವಲ್ಪ ಗಾರ್ಡನ್. ಹಾಗೆ ನೋಡಿ, ಅರಿವೆದ್ದು ಸ್ವಲ್ಪ, ಮತ್ತು ಪಪ್ಪಾಯಿದು, ಮತ್ತು ಇದರಲ್ಲೊಂದು ಫ್ರೂಟ್ಸ್ ಆಗ್ತದೆ, ಅದಕ್ಕೊಂದು ಹೆಸರುಂಟು, ಅಲಂಬುಟಾನ್ ಅಂತೇಳಿ, ಅಲಂಬುಟಾನ್ ಇದು ಗಿಡ ಇದು ನೋಡಿ. ಮತ್ತು ನೋಡಿ, ಅಲ್ಲಿ ಹಲಸು ಕೂಡ ತುಂಬ ಆಗಿದೆ, ಕಾಣ್ತದಿಲ್ವ ಗೊತ್ತಿಲ್ಲ ನನಗೆ, ಬಿಸಿಲಿಗೆ ಕಾಣ್ತಾ ಇಲ್ಲ ಇದು. ಹಾಗೆ ಇಲ್ಲಿ ಒಂದು ಇದರದ್ದು ಜೇನದ್ದು
ಸಣ್ಣ ಬಾಕ್ಸ್ 2 ಬಾಕ್ಸ್ ಉಂಟು, ಮತ್ತೊಂದು ಹಿಂದೆ ಒಂದು ಉಂಟು, ಮನೆ ಹಿಂದುಗಡೆ ಬಾಕ್ಸ್ ಉಂಟು. ಹಾಗೆ ಒಂದು ಇಷ್ಟು ನನ್ನದೊಂದು ಸಣ್ಣಗೆ ಪ್ರಯತ್ನದ ತರಕಾರಿ ಫ್ರೂಟ್ಸ್ ಗಿಡಗಳೆಲ್ಲ ಫ್ರೀ ಇರುವಾಗ ಮಾಡಿದ್ದು. ಓಕೆ, ಹೇಗುಂಟಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.